ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಸಂಪತ್, ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನಲ್. ಗೃಹಲಕ್ಷ್ಮಿ ಯೋಜನೆ ಒಂದು ಇನ್ಫಾರ್ಮೇಷನ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ಯಾರೆಲ್ಲ ತೊಗೊಂಡಿದ್ದೀರಾ ಅವರೆಲ್ಲರೂ ಕೂಡ ತುಂಬಾ ವೇಟ್ ಮಾಡ್ತಾ ಇರತಕ್ಕಂಥ ಪ್ರಶ್ನೆ ಅಂದರೆ 21ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕಾತುರದಿಂದ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾಯಿದ್ರೆ. ಸೊ ಇದರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಕ್ಲಾರಿಟಿ ಅಂತಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಈ ಸಾರಿ ಕರ್ನಾಟಕ ಸರ್ಕಾರ 2,000 ರೂಪಾಯಿ ಅಷ್ಟೇ ಅಲ್ಲದೆ ಈ ತಿಂಗಳು ನಿಮಗೆ 8,000 ರೂಪಾಯಿ ಅಕೌಂಟಿಗೆ ಜಮಾ ಮಾಡ್ತಾ ಇದ್ದು ಅಂತ ಸರ್ಕಾರದವರು ತಿಳಿಸಿದ್ದಾರೆ. ಸೊ ನಿಮ್ಮ ತಲೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆ, ಈ ಒಂದು 6,000 ರೂಪಾಯಿ ಯಾವುದು ಅಂತ, ಹೌದಲ್ವಾ? ಇದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಅದೇ ಜೊತೆಗೆ 21ನೇ ಕಂತಿನ ಹಣದ ಬಗ್ಗೆ ಕೂಡ ಏನು ಅಪ್ಡೇಟ್ ಇದೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋಸ್ ನೋಡಿ, ಆವಾಗ ಮಾತ್ರ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಅದಕ್ಕಿಂತ ಮುಂಚೆ ಪ್ಲೀಸ್ ಸಂಪತ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರ ಜೊತೆಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೀವೆಲ್ಲರೂ ಕೂಡ ನನಗೆ ಮೆಸೇಜ್ ಮಾಡಿ ಹೇಳ್ತಾ ಇದ್ರಿ ನನಗೆ 20ನೇ ಕಂತಿನ ಹಣ ಬಂದಿಲ್ಲ ಅಂತ. ಸೊ ಅದರಲ್ಲೂ ಕೂಡ ಸಾಕಷ್ಟು ಜನರಿಗೆ 20ನೇ ಕಂತಿನ ಹಣ ಬಂದಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಬಂದಿಲ್ಲ ಅಂತಂದರೆ ಒಂದು ಭರ್ಜರಿಯಾದಂಥ ನ್ಯೂಸ್ ನಿಮಗಾಗಿ. ಈ ಒಂದು 2-3 ದಿನಗಳ ಹಿಂದೆ ನಿಮಗೆ 2ನೇ ಹಂತಿನ 20ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಸೊ 20ನೇ ಕಂತಿನ ಹಣ ನಿಮಗೆ ಜೂನ್ 10, 11, 12 ಅಥವಾ 13, 14 ಈ ಒಂದು ಡೇಟ್ನಲ್ಲಿ 2ನೇ ಹಂತಿನ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಈ ಮಾಹಿತಿ ನಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಿಕ್ಕಿರತಕ್ಕಂಥದ್ದು. ಫ್ರೆಂಡ್ಸ್, ನೀವು ನನಗೆ ಹೇಳಬೇಕು, ಈ ಒಂದು ನಾ ಏನು ಡೇಟ್ಸ್ ಹೇಳಿದ್ದೆ ಅಥವಾ 10ನೇ ತಾರೀಕಿನಿಂದ 14ರ ಒಳಗಾಗಿ ನಿಮಗೇನಾದರೂ 20ನೇ ಕಂತಿನ ಹಣ ಅಂದರೆ 2ನೇ ಹಂತಿನಲ್ಲಿ 20ನೇ ಕಂತಿನ ಹಣ ನೀವು ಏನಾದರೂ ತೊಗೊಂಡಿದ್ದಾದರೆ ಪ್ಲೀಸ್ ನನಗೆ ಮೆಸೇಜ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದು ಮೆಸೇಜ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ರಿಸೀವ್ ಮಾಡಿದರೆ ರಿಸೀವ್ ಮಾಡಿ 20ನೇ ಕಂತಿನ ಹಣ ಮತ್ತು ಡಿಸ್ಟಿಕ್ ಹಾಕಿ. ಯಾರೆಲ್ಲ ಡಿಸ್ಟಿಕ್ನ ಹಾಕಿ ರಿಸೀವ್ ಮಾಡಿಲ್ಲ ಅನ್ನೋದು ಕೂಡ ನನಗೆ ಮೆಸೇಜ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಅದರಲ್ಲೂ ಕೂಡ ನಿಮಗೆ ಒಂದು 20ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. 3ನೇ ಹಂತದಲ್ಲಿ ಕೂಡ ನಿಮಗೆ ಕಂಪ್ಲೀಟ್ ಆದಂಥ ಹಣ 2,000 ರೂಪಾಯಿ ಏನು ಬರುತ್ತೆ, 2,000 ರೂಪಾಯಿ ಹಣ ಬಂದೇ ಬರುತ್ತೆ. 20ನೇ ಕಂತಿನ ಹಣ ಒಟ್ಟಿಗೆ ನಿಮಗೆ ಯಾವುದೇ ರೀತಿಯಿಂದ ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇನ್ನೆರಡು ಮೂರು ದಿನದಲ್ಲಿ ಅಂದರೆ 13, 14, 15 ತಾರೀಕಿನಲ್ಲಿ ನಿಮಗೇನಾದ್ರು 20ನೇ ಕಂತಿನ ಹಣ ಬಂದಿಲ್ಲ ಅಂದರೂ ಕೂಡ ನನಗೆ ತಿಳಿಸಿ. ಆದರೂ ಕೂಡ 14 ಅಥವಾ 15ನೇ ತಾರೀಕಿಗೆ 3ನೇ ಹಂತಿನಲ್ಲಿ ಕೂಡ ನಿಮಗೆ ಹಣ ಬಂದೇ ಬರುತ್ತೆ. ಇವಾಗ 20ನೇ ಕಂತಿನ ಹಣದ ಬಗ್ಗೆ ನಿಮಗೆ ಕಂಪ್ಲೀಟ್ ಆದಂಥ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೇನೆ. ಇವಾಗ 21ನೇ ಕಂತಿನ ಹಣದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನಿಜವಾಗ್ಲೂ ಈ ಸರಿ 21ನೇ ಕಂತಿನ ಹಣ ನಿಮಗೆ ಯಾರಿಗೂ ಕೂಡ ಸಿಗೋದಿಲ್ಲ. ನಿಜವಾಗ್ಲೂ ಈ ಸರಿ 21ನೇ ಒಂದು ಕಂತಿನ ಹಣ ಯಾರಿಗೂ ಕೂಡ ಬಿಡುಗಡೆ ಮಾಡಲ್ಲ. ಯಾಕಂದರೆ ತುಂಬಾ ಪೆಂಡಿಂಗ್ ಹಣ ಉಳಿತಾನೆ ಬಂದಿದೆ. ಸಾಕಷ್ಟು ಜನರಿಗೆ ನೀವು ನನಗೆ ಮೆಸೇಜ್ ಮಾಡಿ ಹೇಳ್ತೀರಿ 17ನೇ ಕಂತಿನ ಆಗಿರ್ಬೋದು, 18 ಆಗಿರ್ಬೋದು, 19 ಆಗಿರ್ಬೋದು, 20ನೇ ಕಂತಿನ ಹಣ ಕೂಡ ಸಾಕಷ್ಟು ಜನರಿಗೆ ಬಂದಿಲ್ಲ. ಸೊ ಎಲ್ಲರೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ನನಗೆ ಮೆಸೇಜ್ ಮಾಡಿದರೆ ಅದರೊಂದು ಇನ್ಫಾರ್ಮೇಷನ್ ನಾನು ಕಲೆಕ್ಟ್ ಮಾಡಿದ್ದೇನೆ. ಸೊ ಯಾಕಂದರೆ 21ನೇ ಕಂತಿನ ಹಣ ನಿಮ್ಮ ಯಾರಿಗೂ ಕೂಡ ಬಿಡುಗಡೆ ಮಾಡಲ್ಲ. ಯಾಕಂದರೆ ಸಾಕಷ್ಟು ಜನರಿಗೆ ಪೆಂಡಿಂಗ್ ಹಣ ಏನಿದೆಯಲ್ಲ, ಸೊ ಜನರಿಗೆ ಬಂದಂಥ ಒಂದು ಎಲ್ಲರೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸಾಕಷ್ಟು ಜನರಿಗೆ ಈ ಒಂದು ಪೆಂಡಿಂಗ್ ಹಣ ಉಳಿತಾನೆ ಹೋಗ್ತಾ ಇದೆ. ಸೊ ಫ್ರೆಂಡ್ಸ್, ಸರ್ಕಾರದವರು ಒಂದು ತುಂಬಾ ಒಳ್ಳೆಯ ಒಂದು ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದಾರೆ. ಏನಂತಂದರೆ ಈ ಪೆಂಡಿಂಗ್ ಹಣ ಏನಿದೆಯಲ್ಲ, ಈ ಕಂಪ್ಲೀಟಾಗಿ ಪೆಂಡಿಂಗ್ ಹಣನ ಕಂಪ್ಲೀಟ್ ಮಾಡಿ. ಸೊ ಯಾರಿಗೆಲ್ಲ 17ನೇ ಕಂತಿನ ಹಣ ಬಂದಿಲ್ಲ, 18 ಕಂತಿನ ಬಂದಿಲ್ಲ, 19 ಬಂದಿಲ್ಲ, 20 ಬಂದಿಲ್ಲ, 20ನೇ ಕಂತಿನವರೆಗೂ ಕಂಪ್ಲೀಟ್ ಎಲ್ಲರಿಗೂ ಕೂಡ ಪೆಂಡಿಂಗ್ ಹಣವನ್ನು ಒಂದು ಸರಿ ನೀವು ಕಂಪ್ಲೀಟ್ ಎಲ್ಲರ DBT ಮುಖಾಂತರ ಅಕೌಂಟನ್ನು ಸೆಟಲ್ಮೆಂಟ್ ಮಾಡ್ಕೊಳ್ಳಿ. ತದನಂತರ ನೀವು 21ನೇ ಕಂತಿನ ಬಗ್ಗೆ ಅದರ ಬಗ್ಗೆ ನೀವು ವಿಚಾರ ಮಾಡಿ ಅಂತ ಸರ್ಕಾರದವರು ಮಹಿಳಾ ಮತ್ತು ಮಕ್ಕಳ ಒಂದು ಇಲಾಖೆಗೆ ಕಟ್ಟುನಿಟ್ಟಾಗಿ ಈ ಒಂದು ಮಾಹಿತಿಯನ್ನು ಹೊರಡಿಸಿದೆ. ಸೊ ಫ್ರೆಂಡ್ಸ್, ನೀವು ನನಗೆ ಕಮೆಂಟ್ ಮಾಡಿ ಯಾರೆಲ್ಲ ಎಷ್ಟೆಲ್ಲ ಕಂತಿನ ನಿಮ್ಮ ಹಣ ಒಂದು ಪೆಂಡಿಂಗ್ ಇದೆ ಅಂತ. ಸೊ ನಮಗೂ ಕೂಡ ಅರ್ಥ ಆಗುತ್ತೆ ಸರ್ಕಾರದವರು ಎಷ್ಟೊಂದು ಜನರ ಒಂದು ಪೆಂಡಿಂಗ್ ಇದೆ ಅಂತ ನಮಗೂ ಕೂಡ ಮಾಹಿತಿ ಬರುತ್ತೆ. ಯಾವ ಕಂತಿನ ಹಣ ನಿಮಗೆ ಪೆಂಡಿಂಗ್ ಇದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಡಿಸ್ಟಿಕ್ ಹಾಕಿ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡ. ಸೊ ಈ ಒಂದು ಸರ್ಕಾರದ ಒಂದು ನಿರ್ಧಾರ ಸಾಕಷ್ಟು ಜನರಿಗೆ ಒಂದು ಒಳ್ಳೆಯ ಸರ್ಕಾರದ ನಡೆ
ತುಂಬಾ ಉಪಯುಕ್ತವಾದಂತು. ಯಾಕಂದರೆ ಎಲ್ಲರಿಗೂ ಕೂಡ ಪೆಂಡಿಂಗ್ ಹಣ ಒಂದು ಸರಿ ಕಂಪ್ಲೀಟ್ ಆದರೆ ಎಲ್ಲರೂ ಕೂಡ 21, 22 ಈ ರೀತಿ ಹಣ ಬರ್ತಾ ಹೋದರೆ ಅವ್ರಿಗೂ ಕೂಡ ಕನ್ಫ್ಯೂಷನ್ ಆಗಲ್ಲ. ಸೊ ಯಾವುದಾದ್ರೂ ಒಂದು ಪೆಂಡಿಂಗ್ ಹಣ ಬರಲಿಲ್ಲ ಅಂದರೆ ನಿಮಗೂ ಕೂಡ ಮರ್ತು ಹೋಗುತ್ತೆ ಯಾವ ಕಂತಿನ ಹಣ ಯಾವ ತಿಂಗಳದು ಅಂತ ನಿಮಗೆ ಗೊತ್ತಾಗಲ್ಲ. ಸೊ ಕಂಪ್ಲೀಟಾಗಿ ಈ ಒಂದು ಸರ್ಕಾರದ ಒಂದು ನಡೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿದ್ದು, ಸರ್ಕಾರದ ನಡೆ ಒಂದು ಎಲ್ಲರೂ ಕೂಡ ಅನುಕೂಲ ಆಗುತ್ತೆ ಈ ಒಂದು ದೃಷ್ಟಿಕೋನದಿಂದ ಅಂತ ಹೇಳ್ಬೋದು. ಸೊ 21ನೇ ಕಂತಿನ ಹಣ ಯಾವಾಗ ಅಂತಂದರೆ ಪೆಂಡಿಂಗ್ ಹಣ ಕಂಪ್ಲೀಟ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಲ್ಲ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸರ್ಕಾರಕ್ಕೆ ಸ್ಪಷ್ಟವಾಗಿ ತಿಳಿಸಿದೆ. ಸೊ ಒಂದು ಸರ್ಕಾರದ ಈ ಒಂದು ನಡೆ ಎಷ್ಟರ ಮಟ್ಟಿಗೆ ಒಳ್ಳೆಯದು ಅನ್ನೋದು ಪ್ಲೀಸ್ ನೀವು ಕಮೆಂಟ್ ಮಾಡಿ ಹೇಳಬೇಕು. ಒಳ್ಳೆಯದಂದರೆ ಒಳ್ಳೆಯದೇ ಇರುತ್ತೆ. ಯಾಕಂದರೆ ಸರ್ಕಾರದವರು ತುಂಬಾ ಒಂದು ವಿಚಾರ ಮಾಡಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು, ಈ ಒಂದು ನಿರ್ಧಾರವನ್ನು ನೀವೆಲ್ಲರೂ ಕೂಡ ಸ್ವಾಗತಿಸಬೇಕು. ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಆದಂಥ ಒಂದು ಸರ್ಕಾರದ ಒಂದು ನಡೆ. 20ನೇ ಕಂತಿನ ಹಣ ಯಾರೆಲ್ಲ ತೊಗೊಂಡಿದ್ದೀರಲ್ಲ, ಸೊ ಅವರೆಲ್ಲರೂ ಕೂಡ ಉಳಿದವರು ಒಂದು ಇನ್ಕಂಪ್ಲೀಟ್ ಆದಂಥ ಸಾಕಷ್ಟು ಜನರಿಗೆ ವೇಟ್ ಮಾಡ್ತಾ ಇದ್ದಾರೆ. 16, 17, 18, 19 ಹಾಗೂ 20ನೇ ಕಂತಿನ ಅವರೆಲ್ಲರೂ ಕೂಡ ಸೆಟಲ್ಮೆಂಟ್ ಆದಮೇಲೆ ಅಥವಾ ಪೆಂಡಿಂಗ್ ಹಣ ಕ್ಲಿಯರೆನ್ಸ್ ಆದಮೇಲೆ ನಿಮ್ಮೆಲ್ಲರಿಗೂ 21ನೇ ಕಂತಿನ ಹಣ ಅವ್ರ ಜೊತೆ ನಿಮಗೂ ಕೂಡ ರಿಲೀಸ್ ಆಗುತ್ತೆ. ಸೊ ಫ್ರೆಂಡ್ಸ್, ಯಾರಿಗೆಲ್ಲ ಪೆಂಡಿಂಗ್ ಹಣ ಯಾವಾಗಿನ ಕಂತು ಬಿಟ್ಟು ಹೋಗಿದೆ ನಿಮಗೆ ಅಥವಾ ಕನ್ಫ್ಯೂಷನ್ ಆಗಿದೆ, ಪ್ಲೀಸ್ ಮೆಸೇಜ್ ಮಾಡಿ. ಯಾವ ಡೇಟ್ ಹಾಕಿ ನನಗೆ ಕೊಟ್ಟಿದ್ರೆ ಅಂದರೆ ಸೊ ಯಾವ ಒಂದು ತಿಂಗಳಿನ ಹಣ ಯಾವ ಒಂದು ಕಂತಿನ ಹಣ ಅಂತ ನಾನು ಕೂಡ ನಿಮಗೆ ನಿಮ್ಮ ಒಂದು ಕಮೆಂಟಿಗೆ ನಾನು ಕೂಡ ಮೆಸೇಜನ್ನು ರಿಪ್ಲೈನ ಮಾಡ್ತೀನಿ. 20ನೇ ಕಂತಿನ ಹಣ ಯಾರಿಗೆಲ್ಲ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅನ್ನೋದನ್ನು ಪ್ಲೀಸ್ ನನಗೂ ಕೂಡ ತಿಳಿಸೋದನ್ನು ಮರಿಬೇಡಿ. ಸ್ಟಾರ್ಟಿಂಗ್ದಲ್ಲಿ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದೆ 6,000 ರೂಪಾಯಿ ನಮಗೆ ಹಣ ಬಂತಲ್ಲ ಅಂತ. ಹಾಗಾದರೆ ನಿಮಗೆ ಕೂಡ ಒಂದು ತಲೆಯಲ್ಲಿ ಅನಿಸ್ತಾ ಇರ್ಬೋದು, ಇದೇನಿದು 6,000 ರೂಪಾಯಿ. ಹಾಗಾದರೆ ಮೊದಲು ಹೇಳಿದ ಹಾಗೆ ನಾನು 6,000 ಎದರ ಬಗ್ಗೆ ಅಂತ ನಿಮ್ಮ ಪ್ರಶ್ನೆಯಲ್ಲಿ ತಲೆಯಲ್ಲಿ ಓಡ್ತಾ ಇದ್ದರೆ, ಸೊ ಪೂರ್ತಿಯಾಗಿ ಕ್ಲಿಯರೆನ್ಸ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ಇದು ಯುವ ನಿಧಿಯ 3,000 ರೂಪಾಯಿ ನಿರುದ್ಯೋಗಿಗಳಿಗೆ ಹಣವನ್ನು ಏನು ರಿಲೀಸ್ ಮಾಡುತ್ತಾರಲ್ಲ, ಸೊ ಅದನ್ನು ರಿಲೀಸ್ ಮಾಡಿರ್ತಾರೆ. ಗೃಹಲಕ್ಷ್ಮಿ ಯೋಜನೆ ಹಾಗೆ ಪೆಂಡಿಂಗ್ ಹಣ ಇತ್ತಂತೆ. ಸೊ ಅವ್ರದ್ದು ಕೂಡ ಯುವ ನಿಧಿ ಒಂದು ಯೋಜನೆಯ ಫಲಾನುಭವಿಗಳಿಗೆ ಈ ಹಣವನ್ನು ಪೆಂಡಿಂಗ್ ಹಣವನ್ನು 2 ತಿಂಗಳ ಹಣವನ್ನು ಸೀದಾ ಅವ್ರಿಗೆ ಹಾಕಿರೋದ್ರಿಂದ 6,000 ಆಗಿತ್ತು. ಸೊ ಯುವ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಇದೇ ತಿಂಗಳೇ 2 ಕಂತಿನ ಹಣ ಅಂದರೆ 6,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಒಂದೇ ಮನೆಯಲ್ಲಿ 2,000 ರೂಪಾಯಿ ಹಣ ಮತ್ತು ಯುವ ನಿಧಿ ಯೋಜನೆಯಿಂದ 6,000 ರೂಪಾಯಿ ಯಾರೆಲ್ಲ ತೊಗೊಂಡಿದ್ದೀರಿ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯೋಜನೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮ್ಮ ಮುಂಬರುವಂಥ ನನ್ನ ವಿಡಿಯೋಗಳಲ್ಲಿ ಅವು ಕೂಡ ನಾನು ಮೆಸೇಜ್ ಮಾಡೋದನ್ನು ಮರೆಯೋದಿಲ್ಲ. ಅದೇ ರೀತಿ ವಿಡಿಯೋಸ್ ಕೂಡ ನಾನು ಮಾಡ್ತಾನೆ ಇರ್ತೀನಿ. ಸೊ ಆ ಎಲ್ಲ ಕೂಡ ಯೋಜನೆಗಳನ್ನು ನೋಡ್ತಾ ಇದ್ದರೆ ಪ್ಲೀಸ್ ಅವರು ಕೂಡ ಈ ವಿಡಿಯೋಸ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್. ಸೊ ಈ ಅಪ್ಡೇಟ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಇದೇ ರೀತಿಯಿಂದ ನಾ ಹೇಳಿದಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಒಟ್ಟಿನಲ್ಲಿ ಪ್ಲೀಸ್ 20ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅಥವಾ ಬಂದಿಲ್ಲ ಡಿಸ್ಟಿಕ್ಕನ್ನು ಹಾಕೋದನ್ನು ಮರಿಬೇಡಿ. ಅದೇ ರೀತಿಯಿಂದ ಯಾರಿಗೆಲ್ಲ ಬಂದಿಲ್ಲ ಅವರು ಕೂಡ ನಿಮ್ಮ ಡಿಸ್ಟಿಕ್ ಹಾಕಿ ಒಂದು ಮೆಸೇಜ್ ಮಾಡೋದನ್ನು ಮರಿಬೇಡಿ. ನೀವು ಕೂಡ ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಬೇಕಂದ್ರೆ ಪ್ಲೀಸ್ ನೀವು ಜಸ್ಟ್ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತು. ಎಲ್ಲರ ಜೊತೆಗೆ ಈ ವಿಡಿಯೋಸ್ನ ಶೇರ್ ಮಾಡೋದ್ರೊಂದಿಗೆ ನನಗೆ ಕೂಡ ಸಪೋರ್ಟ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಕಂಪ್ಲೀಟಾಗಿ ಯಾರೆಲ್ಲ ಈ ವಿಡಿಯೋಸ್ನ ನೋಡಿದಿರಿ ಅವರಿಗೆಲ್ಲರೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.